श्रीगुरुभ्यो नमः। हरिः ओम्। यत्पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियःपतिम्। मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः। स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यं च हरिं स्मरेत्। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। आनन्दतीर्थोपदिष्टो निधिर्नारायणः वयः प्रदर्शितो येन सम्यक् जयतीर्थं तमाश्रये। नौमिन्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमभिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवराम्निधीन् श्रीसत्यव्रतराघवेन्द्रमुनिपान् सद्बोधसद्ध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। ನಾವೆಲ್ಲಿದ್ದೇವೆ ಅನ್ನುವುದರ ಕಡೆಗೆ ಗಮನ ಇರಲಿ. ಅತೀ ಸಣ್ಣ ಉಪಕಾರ ಮಾಡಿದ ವ್ಯಕ್ತಿಯನ್ನ ಮರೆತರೆ ಒಂದು ಹಣ, ಒಂದು ಕಾಸು, ಒಂದು ಸಂಪತ್ತು, ಒಂದು ದಾನ, ಒಂದು ದಕ್ಷಿಣೆ, ಇದೆಲ್ಲ ಸಣ್ಣ ವಸ್ತು. ದೇವರು ಮಾಡಿದ್ದನ್ನು ಹೇಳೋದಕ್ಕೆ ಶಬ್ದಗಳೇ ಇಲ್ಲ. ಶಬ್ದಗಳಿಲ್ಲ ಅಂದ್ರೆ ಇಲ್ಲ, ನಮಗಿಲ್ಲ ನಿಮಗಿಲ್ಲ ಅಲ್ಲ, ಶಬ್ದಗಳೇ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಶಬ್ದಮಸ್ಪರ್ಶಮರೂಪಮವ್ಯಯಂ ಶಬ್ದೋನ ಯತ್ರ ಪುರುಕಾರಕವಾನ್. ಆ ಭಗವಂತನ ವಿಷಯದಲ್ಲಿ ಯಾವ ಶಬ್ದಗಳೂ ಇಲ್ಲ. ಶಬ್ದಾತಿಗಃ, ಶಬ್ದ ಮೀರಿ ನಿಂತಹ ವ್ಯಕ್ತಿತ್ವ, ಶಬ್ದಗಳಿಗೆ ಗೋಚರವಾಗದೇ ಇರುವಂತಹ ವ್ಯಕ್ತಿತ್ವ. ಎಂಥ ದೊಡ್ಡ ವಸ್ತುವನ್ನು ಸೆರೆ ಹಿಡಿಯುವ ಶಕ್ತಿ ಶಬ್ದಕ್ಕಿದೆ. ಎಷ್ಟು ದೊಡ್ಡದಾಗಿದೆ ಪರ್ವತ. ಪರ್ವತ 3 ಅಕ್ಷರದಲ್ಲಿ ಮುಗಿಸ್ತೇನೆ. ಬೆಟ್ಟ, ಸಮುದ್ರ ಅನ್ನೋದಕ್ಕೆ ಎಷ್ಟು ಸುಲಭ. ಎಷ್ಟು ದೊಡ್ಡದಾಗಿದೆ ಸಮುದ್ರ. ವಿಶ್ವ, ಇಡೀ ಪ್ರಪಂಚ ಬಂತು. ಈ ತರಹದ ವ್ಯಕ್ತಿತ್ವ, ಇಂತಹ ಒಂದು ಯೋಗ್ಯತೆ ಇರುವಂತಹದ್ದು ಶಬ್ದ. ಅಂಥ ಶಬ್ದವೂ ಕೂಡ ಸಾಮಾನ್ಯವಾಗಿ ಭಗವಂತನ ಪರಿಚಯವನ್ನು ಮಾಡಿಸಬಹುದು, ಇಲ್ಲ ಅಂತಲ್ಲ. ಸಾಮಾನ್ಯವಾದ ಪರಮಾತ್ಮನ ಜ್ಞಾನ ಶಬ್ದದಿಂದಲೇ ಆಗತ್ತೆ. ಶಬ್ದೈಕ ಸಮಧಿಗಮ್ಯ ಪರಮಾತ್ಮ. ಆದರೆ ಶಬ್ದಗಳಿಂದ ಪರಮಾತ್ಮನನ್ನು ಪೂರ್ಣವಾಗಿ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಶಬ್ದಗಳನ್ನು ಮೀರಿ ನಿಂತ ವ್ಯಕ್ತಿತ್ವ ಪರಮಾತ್ಮನದು. ಏನು ಅಂತ ಹೇಳಿ ಮುಗಿಸೋಣ. ಅಂತಹ ಆ ಪರಮಾತ್ಮನ ವ್ಯಕ್ತಿತ್ವ ಅಲ್ಲ ಬರೀ ಅವನು ದೊಡ್ಡವನಿದ್ದಾನೆ ಅನ್ನೋದಲ್ಲ, ಅವನು ನಮಗೆ ಮಾಡಿದ ಉಪಕಾರವೇ ಶಬ್ದಗಳಿಂದ ಹೇಳಿ ತಿಳಿಸುವುದಕ್ಕೆ ಸಾಧ್ಯ ಇಲ್ಲದೆ ಇದ್ದಷ್ಟಿದೆ. ನನಗೆ ಮಾಡಿದ ಉಪಕಾರವೇ ಶಬ್ದಗಳಿಂದ ಹೇಳಲು ಸಾಧ್ಯ ಇಲ್ಲ. ನಿನಗೆ ಮಾಡಿದ ಉಪಕಾರವನ್ನು ಅಲ್ಲ, ಅವನಿಗೆ ಒಬ್ಬೊಬ್ಬ ವ್ಯಕ್ತಿಗೂ ಅನಂತ ಉಪಕಾರಗಳನ್ನು ದೇವರು ಮಾಡಿದ್ದಾನೆ. ಒಟ್ಟು ನಮಗೆಲ್ಲ ಸೇರಿ ಅಲ್ಲ, ಒಬ್ಬೊಬ್ಬ ವ್ಯಕ್ತಿಗೆ ಅನಂತ ಉಪಕಾರ ಮಾಡಿದ್ದಾನೆ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ಶಬ್ದಗಳು ಚಿಕ್ಕದಾಗಿವೆ ಅಂತ ಅನಿಸುತ್ತೆ, ಆದರೆ ಅದರ ಗರ್ಭದಲ್ಲಿ ಅಡಗಿದ್ದು ಅಪಾರವಾದದ್ದು, ನಿಸ್ಸೀಮವಾದಂತಹ ಭಗವಂತನ ಉಪಕಾರಗಳನ್ನು ಹೇಳುವಂತಹ ಮಾತು ಶ್ರೀಮದ್ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸುವ ಮಾತಿದು. ಒಬ್ಬೊಬ್ಬ ವ್ಯಕ್ತಿ ಬದುಕುವುದಕ್ಕೆ ಹೊರಗಿನ ಎಲ್ಲ ವಿಷಯಗಳನ್ನು ಬಿಡಿ, ಮೊದಲು ಕಾಲ, ಒಂದೊಂದು ಕ್ಷಣದ ಸಂಬಂಧ
ಒಂದೊಂದು ಕ್ಷಣದ ಸಂಬಂಧ ಪ್ರತಿಯೊಬ್ಬ ಜೀವನಿಗೆ ಆಗಬೇಕು. ಯಾವುದೇ ಒಂದು ವಸ್ತು ತೆಗೆದುಕೊಳ್ಳಿ, ಇದೊಂದು ವಸ್ತು, ಈ ವಸ್ತು ಇದೆ ಅನ್ನುವುದಕ್ಕೆ ಅರ್ಥ ಇದೆ. ಒಂದು ವಸ್ತು ಇದೆ ಈ ಶಬ್ದದ ಅರ್ಥ ಇದೆ, ಅಥವಾ ಅದರ ಅಸ್ತಿತ್ವ ಅಂದ್ರೆ ಏನು, ಅದಕ್ಕೆ ಒಂದು ದೇಶ, ಒಂದು ಸಮಯ, ಅದರ ಸಂಬಂಧ ಇದೆ ಅಂತ.